ಹಾಯ್, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ನನಗೆ ಕ್ಲೈಂಟ್ ಕಡಿಮೆ ಇದ್ದರು. ಆಮೇಲೆ ಇವತ್ತು ಒಂದು ಸ್ವಲ್ಪ ನನಗೆ ಸುಸ್ತು ಕೂಡ ಆಗಿತ್ತು. ಹಾಗಾಗಿ ನಾನು ಏನು ಕೆಲಸನೇ ಮಾಡಲಿಲ್ಲ, ಬೆಳಗ್ಗೆಯಿಂದ ಅಡುಗೆನೂ ಮಾಡಿರಲಿಲ್ಲ. ಪಾಪ ನನ್ನ ಮಕ್ಕಳಿಗೆ ಸ್ವಲ್ಪ ಟಿಫನ್ ಮಾಡಿಕೊಟ್ಟು ಅವರಿಗೆ ಸ್ಕೂಲ್ ಕಳಿಸಿಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಅವ್ರು ಸ್ಕೂಲಿಂದ ಮನೆಗೆ ಬರೋಷ್ಟರಲ್ಲಿ ನಾನು ಇವಾಗ ಅಡುಗೆ ಮಾಡಬೇಕು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಫಸ್ಟು ಇದು ಬಂದು ಮಾವಿನಕಾಯಿ ಉಪ್ಪಿನಕಾಯಿ. ಸೊ ನಾವು ಇವಾಗ ಫ್ರೆಶ್ ಮಾವಿನಕಾಯಿ ಬರುತ್ತಲ್ಲ, ಅದನ್ನು ತೊಗೊಂಬಂದು ಕಟ್ ಮಾಡಿ ಬಿಸಿ ಉಪ್ಪಿನಕಾಯಿ ಅಂತ ಹೇಳ್ತೀವಿ, ಇದನ್ನು ನಾನು ಮಾಡ್ತಾಯಿದ್ದೀನಿ. ಅದಾದಮೇಲೆ ಈ ಕಡೆ ಸೈಡ್ ಬಂದು ಕೋಸಗಡ್ಡೆ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಜಸ್ಟ್ ಫ್ರೈ ಮಾಡಿ ಹಾಗೇ ಮಾಡ್ತೀನಿ. ನಾನು ಇದಕ್ಕೆ ನೀರು ಆ ಥರ ಏನೂ ಹಾಕಲ್ಲ. ಆ್ಯಕ್ಚುಲಿ ಈ ಥರ ಮಾಡಿದ್ರೇ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಪಲ್ಯ ಬಂದು. ಸೊ ಹಂಗಾಗಿ ಇದನ್ನು ಈ ಥರನೇ ಮಾಡ್ತಿದ್ದೀನಿ. ಸೊ ಇದು ಬಂದು ಬಿಸಿ ಉಪ್ಪಿನಕಾಯಿ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಉಪ್ಪಿನಕಾಯಿ ಮಾವಿನಕಾಯಿನ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊತೀನಿ. ಈ ಕಡೆ ದೊಡ್ಡದು ಅಲ್ಲ, ಈ ಕಡೆ ಚಿಕ್ಕದು ಅಲ್ಲ ಅನ್ನೋ ಥರ ನೀಟಾಗಿ ಬೆನ್ನಿಸ್ಕೊತಾ ಇದ್ದೀನಿ. ಬೆನ್ನಿಸ್ಕೊಂಡು ಅಂದರೆ ಪೂರ್ತಿ ಮೆತ್ತಗೆ ಬೆನ್ನಿಸ್ಕೋಬಾರ್ದು, ಒಂದು ಅರ್ಧಂಬರ್ಧ ಬೆನ್ನಿಸ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು, ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಒಣ ಖಾರ ಹಾಕ್ತಾಯಿದ್ದೀನಿ. ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂಚೂರು ಇದೆಲ್ಲ ಇವಾಗ ಏನು ಉಪ್ಪು ಖಾರ ಅರಿಶಿಣ ಪುಡಿ ಇದೆಲ್ಲ ಹಾಕಿದ್ದೀನಲ್ಲ, ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಒಂದು ಸ್ವಲ್ಪ ಇದನ್ನು ಬೆನಿಲಿಕ್ಕೆ ಬಿಡಬೇಕು. ಬೆನಿಲಿಕ್ಕೆ ಬಿಟ್ಟು ಇದನ್ನು ಆಫ್ ಮಾಡಿದರೆ ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಸೊ ಇದು ಬಂದು ಪಲ್ಯ, ಕೋಸಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ನೋಡಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಜಸ್ಟ್ ಅಷ್ಟೇ. ಇದಕ್ಕೆ ನಾನು ಯಾವುದೇ ರೀತಿ ನೀರು ಹಾಕ್ತಾಯಿಲ್ಲ. ಸೊ ಇದು ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ. ಇದಕ್ಕೆ ಏನೂ ಹಾಕಲ್ಲ ನಾನು, ಜಾಸ್ತಿ ಉಪ್ಪು ಹಾಕ್ತೀನಿ. ಹಸಿ ಖಾರ ಹಾಕಲ್ಲ, ಹಸಿ ಖಾರ ಅಂತ ಹೇಳ್ತೀವಿ ನಮ್ಮ ಸೈಡೆಲ್ಲ, ನಾವು ಹಸಿ ಖಾರ ಅಂತೀವಿ. ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಂತಂದು ಅಂತಾರೆ ಕೆಲವೊಂದು ಸೈಡು. ಸೊ ನಮ್ಮಲ್ಲಿ ನಾವು ಹಸಿ ಖಾರ ಅಂತ ಅಭ್ಯಾಸ. ಸೊ ಹಾಗಾಗಿ ನಾವು ಹಸಿ ಖಾರ ಹಾಕಲ್ಲ, ಉಪ್ಪು ಹಾಕ್ತೀನಿ ಸ್ವಲ್ಪ, ರುಚಿಗೆ ಎಷ್ಟು ಬೇಕು ಅಷ್ಟು. ಅದಾದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ. ಇದಕ್ಕೆ ಕೂಡ ಸೇಮು ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಕಲರ್ ಬರಲಿಕ್ಕೆ. ಅದಾದಮೇಲೆ ಒಣ ಖಾರ ಹಾಕ್ತೀನಿ. ಇದು ಹಾಕಿ ಇದನ್ನು ನೀಟಾಗಿ ಇದನ್ನು ಕೂಡ ಒನ್ ಟೈಮ್ ಮಿಕ್ಸ್ ಮಾಡ್ತೀನಿ. ಇದನ್ನು ಕೂಡ ಅಷ್ಟೇ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇದು ಉಪ್ಪು ಖಾರ ಏನೇನು ಹಾಕಿದ್ದೀನಿ, ಅರಿಶಿಣ ಪುಡಿ ಇದೆಲ್ಲ ಬೆನೆಯೋವರೆಗೂ, ಸ್ವಲ್ಪ ಮಿಕ್ಸ್ ಆಗೋವರೆಗೂ ಒಂದು 2 ಮಿನಿಟ್ಸ್ ಬಿಟ್ಟರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ಸ್ಟವ್ ಆಫ್ ಮಾಡ್ಬೋದು. ಸೊ ಇವಾಗ ಇದು ಉಪ್ಪಿನಕಾಯಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಚೆಂದ ಎಲ್ಲ ಮಿಕ್ಸ್ ಆಗಿದೆ. ಮತ್ತು ಈ ಮಾವಿನಕಾಯಿ ಏನಿದೆ ಅದನ್ನೆಲ್ಲ ಚೆಂದ ಬೆಂದಿದೆ. ಸೊ ಇವಾಗ ಇದು ಬೆಂದು ರೆಡಿ ಆಗಿದೆ ಪಲ್ಯ ಆಲ್ರೆಡಿ. ಇದಕ್ಕೆ ನಾನಿವಾಗ ಚಪಾತಿ ಮಾಡಬೇಕು. ಚಪಾತಿ ಹಿಟ್ಟು ಮಿಕ್ಸ್ ಮಾಡಿರ್ತೀನಿ. ಇವತ್ತು ಅಮಾವಾಸ್ಯೆ, ಬಟ್ ನಮ್ಮ ಮನೇಲಿ ನಮ್ಮ ಮಕ್ಳು ಯಾರು ಸ್ವೀಟ್ ತಿನ್ನಲ್ಲ. ಸೊ ನಮಗೂ ಕೂಡ ಸ್ವೀಟ್ ಇಷ್ಟ ಆಗಲ್ಲ. ಹಾಗಾಗಿ ನನ್ನ ಮಕ್ಳು ಏನು ತಿಂತಾರೆ ನಾನು ಅದನ್ನೇ ಮಾಡಿಕೊಡ್ಬೇಕು. ಇವಾಗ ನಾನು ಪಲ್ಯ ಮತ್ತು ಉಪ್ಪಿನಕಾಯಿ ಇವೆರಡು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನಾನು ಚಪಾತಿ ಹಿಟ್ಟು ನಾದಿಟ್ಟು ಚಪಾತಿ ಅವರಿಗೆ ರೆಡಿ ಮಾಡಿಕೊಟ್ಟು, ಇವಾಗ ನನಗೆ 4 ಗಂಟೆಗೆ ಹೋಮ್ ಸರ್ವಿಸ್ ಬುಕ್ಕಿಂಗ್ ಇದೆ. ಸೊ ಹಾಗಾಗಿ ಹೋಮ್ ಸರ್ವಿಸ್ಗೆ ಹೋಗ್ತೀನಿ. ಥ್ಯಾಂಕ್ ಯು.